ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪುಟಾಣಿ ಮಕ್ಕಳ ನಗು ಮನೆಯಲ್ಲಿ ಸಡಗರ ಸಂಭ್ರಮ. ಫಂಕ್ಷನ್ಗೆ ಲೇಟಾಗಿ ಬರ್ತಾ ಇರ್ತಕ್ಕಂಥ ಗೆಸ್ಟ್ ಇವರೇ ನೋಡಿ. ಎಲ್ಲ ಫಂಕ್ಷನ್ ಮುಗಿದು ಊಟದ ಸಮಯಕ್ಕೆ ಬರ್ತಾ ಇದ್ದಾರೆ. ಇವರಿಗೆ ವಿಡಿಯೋಲ್ಲಿ ಬರಬೇಕು ಅಂದರೆ ತುಂಬ ನಾಚಿಕೆ ಆಗುತ್ತೆ. ಅದರಿಂದ ಖರ್ಚಿಪನ್ನು ಮುಖಕ್ಕೆ ಅಡ್ಡ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನು ನೋಡಿ ನಮ್ಮ ಮನೆಯಲ್ಲಿ ಎಲ್ಲರೂ ನಗಿತಾ ಇದ್ರು. ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಏನಾದರೂ ಸ್ಪೈಸಿಯಾಗಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಾ ಇರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಶುಂಠಿ ಕಷಾಯವನ್ನು ಮಾಡ್ಕೊಂಡು ಕುಡಿದು ಕೊತ್ತಂಬರಿ ಪುದೀನ ಹೆಚ್ಚಾಗಿತ್ತು. ಹಾಗೆ ಮನೆಯಲ್ಲಿ ದೋಸೆ ಹಿಟ್ಟು ಇತ್ತು. ಸ್ಪೈಸಿಯಾಗಿ ಪಡ್ಡು ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ಒಂದು ಕಡಾಯಿನ ಬಿಸಿ ಮಾಡಿಕೊಂಡು 2 ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡ ನಂತರ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ಪೈಸಿಯಾಗಿ ತಿನ್ನೋರು ಹಸಿಮೆಣ್ಸಿನ್ಕಾಯಿನ ಹೆಚ್ಚಾಗಿ ಸೇರಿಸ್ಕೋಬಹುದು. ಜೊತೆಗೆ ಕ್ಯಾರೆಟನ್ನು ತುರಿದು ಸೇರಿಸಿದ್ದೀನಿ. ಫ್ರೆಶ್ ಆಗಿರ್ತಕ್ಕಂಥ ಕೊತ್ತಂಬರಿ ಹಾಗೆ ಪುದೀನವನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ದೋಸೆ ಹಿಟ್ಟಿಗೆ ಸೇರಿಸ್ಕೊಬಿಡೋಣ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸಣ್ಣಗೆ ಪೀಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಪಡ್ಡು ಹೆಂಚನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸೇರಿಸಿ ನಂತರ ಪಡ್ಡುಗಳನ್ನು ಒಂದಾದ ನಂತರ ಒಂದು ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಪಡ್ಡು. ಇದನ್ನು ಉಲ್ಟಾ ಮಾಡಿಕೊಂಡು ಮುಚ್ಚಳ ಮುಚ್ಚಕ್ಕೆ ಹೋಗಬಾರ್ದು, ಕ್ರಿಸ್ಪಿಯಾಗಿ ಬರೋದಿಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಇದನ್ನು 2 ಕಡೆ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ಪಡ್ಡುಗಳಿಗೆ ಯಾವಾಗೂ ಎಣ್ಣೆನ ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಂಡು ಮಾಡಿಕೊಂಡ್ರೇ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ನೋಡ್ತಾ ಇದ್ದೀರಲ್ವಾ, ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಈ ಚಳಿಗಂತೂ ಬ್ರೇಕ್ಫಾಸ್ಟ್ಗೆ ಮಾಡಿಸಿರ್ತಕ್ಕಂಥ ರೆಸಿಪಿ ಅಂತ ಹೇಳಬಹುದು. ಇದು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೆ ನಾನು ಕೆಂಪು ಚಟ್ನಿ ಹಾಗೆ ಕಡಲೆ ಬೀಜ ಚಟ್ನಿ ಎರಡನ್ನೇ ರೆಡಿ ಮಾಡ್ಕೊಂಡಿದ್ದೆ. ಲಿಖಿತಗೂ ಸಹ ಬಾಕ್ಸ್ಗೆ ಹಾಕ್ಕೊಟ್ಟೆ. ಅವಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಆಟೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ನಾನು ಬೇಗ ಬಂದು ಊರಿಗೆ ಹೋಗಬೇಕಾಗಿತ್ತು, ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಅಷ್ಟರೊಳಗಡೆ ಅವಳು ಸ್ಕೂಲಿಂದ ಬಂದು ಭರತನಾಟ್ಯದ ಸ್ಟೆಪ್ಸನ್ನು ನನಗೆ ತೋರಿಸ್ತಾ ಇದ್ದಾಳೆ, ಈ ರೀತಿ ಮಾಡಿದೆಮ್ಮ ಅಂತ. ನಾವು ರೆಡಿಯಾಗಿ ಊರಿಗೆ ಹೋದ್ವಿ. ಹೋಗೋಷ್ಟರೊಳಗಡೆ ಅವರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಸಾಯಂಕಾಲನೇ ಆಗಿತ್ತು. ನಾವು ಹೋಗೋಷ್ಟರೊಳಗಡೆ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿದರು. ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ತಂದು ಇಟ್ಟಿದ್ದರು. ಇದೆಲ್ಲವನ್ನು ನಾವು ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಒಂದು ಪೂಜೆ ಇದೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಅಕ್ಕ ಹಾಗೆ ನಮ್ಮ ಮನೆಯವರು ಚಳಿಗೆ ಬೆಚ್ಚಗೆ ಕೂತ್ಕೊಬಿಟ್ಟಿದ್ದಾರೆ. ಇಲ್ಲಿ ಮಂಜುಶ್ರೀ ಅವರು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದರು. ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೋಗಿದ್ದೆ. ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ನೋಡಿ ಎಷ್ಟು ಚೆನ್ನಾಗಿ ಇವರು ಕುಂಕುಮ ಎಲ್ಲ ಇಟ್ಟು ಅಲಂಕಾರನ ಮಾಡ್ತಾಯಿದ್ರು. ಎಲ್ಲ ರೆಡಿ ಮಾಡ್ಕೊಂಡಿದ್ರು. ನಾವು ಹೋಗೋಷ್ಟರೊಳಗಡೆ ನಾವು ಬೆಳಗ್ಗೆಗೆ ಏನೇನು ಬೇಕೋ ಎಲ್ಲ ಸ್ವಲ್ಪ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಹಾಲನ್ನೆಲ್ಲ ಕಾಯಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಇದು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ ನಾನು. ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಂತರ ಅಡುಗೆ ಮನೆಗೆ ಬಂದಿದ್ದೀನಿ. ಬೇಗನೆ ಎದ್ದು ಪೂಜೆಗಳ ಸಮಯದಲ್ಲಿ ದೇವ್ರ ಮನೆಯನ್ನು ಅಲಂಕಾರ ಮಾಡಿ ಮೊದಲು ದೇವರ ಮನೆಯಲ್ಲಿ ದೀಪ ಹಚ್ಚಿ ನಂತರ ಅಡುಗೆ ಮನೆಗೆ ಬಂದು ನಾವು ಪ್ರಸಾದನ ಏನಾದರೂ ರೆಡಿ ಮಾಡ್ಕೋಬಹುದು. ಅವ್ರ ಮನೆಯೂ ದೇವರ ಮನೆ ತುಂಬ ಚೆನ್ನಾಗಿದೆ. ಅಡುಗೆ ಮನೆಗೆ ಬಂದು ಸ್ಟವ್ಗೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡು ನಂತರ ಪ್ರಸಾದನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇದು. ರವೆನೆಲ್ಲ ಹುರ್ಕೊಂಡು ಈ ಕಡೆ ತುಪ್ಪದಲ್ಲಿ ಬಾಳೆಹಣ್ಣನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಏಲಕ್ಕಿನ ಕುಟ್ಕೊಳ್ಳೋಣ ಅಂತ. ಏಲಕ್ಕಿ ಜೊತೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿ ಕುಟ್ಕೊಂಡ್ರೆ ಏಲಕ್ಕಿ ಚೆನ್ನಾಗಿ ಪೌಡರ್ ಆಗುತ್ತೆ. ಪ್ರಸಾದನೆಲ್ಲ ರೆಡಿ ಮಾಡಿಕೊಂಡು ನಾವು ಸಹ ರೆಡಿಯಾಗಿ ಪೂಜೆಗೆ ಕೂತ್ಕೊಂಡ್ವಿ.
ಇದು ಮುಳುಬಾಗಲು. ನಮ್ಮ ದುಡ್ಡಕ್ಕ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದರಿಂದ ಎಲ್ಲರೂ ಅಲ್ಲಿಗೆ ಹೋಗಿದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಈ ರೀತಿ ದೇವರನ್ನು ಸಿಂಗಾರ ಮಾಡ್ಕೊಂಡಿದ್ವಿ. ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಈ ಸತಿ ಸತ್ಯನಾರಾಯಣ ಪೂಜೆನ. ಸುಮಾರು ಜನ ಸತ್ಯನಾರಾಯಣ ಪೂಜೆನ ಮಾಡಿಸ್ಕೊತಾ ಇರ್ತಾರೆ. ತುಂಬ ಒಳ್ಳೆಯದಾಗತ್ತೆ ಪೂಜೆನ ಮಾಡಿದ್ರೆ. ಈ ಕಲಿಯುಗದಲ್ಲಿ ಬೇಡಿದ ವರಗಳನ್ನು ಕೊಡ್ತಕ್ಕಂಥ ದೇವರು ಅಂದರೆ ಅದು ಸತ್ಯನಾರಾಯಣ ಸ್ವಾಮಿ ಅಂತ ಹೇಳ್ತಾರೆ. ಪುರೋಹಿತರು ಕಥೆನೆಲ್ಲ ಓದ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ ನೋಡಿ. ಪ್ರದಕ್ಷಿಣೆ ಕುರ್ವಾಣ ಗ್ರಹಂ ಕೃಷ್ಣಂ ಸಾಂಗಂ ಸಾಯಿದಂ ಸುವಾಂದ್ರಾಜಂ ನೇತ್ರಪತ್ರ ಭವತ್ರ ಸಪರಿವಾರಮೇತಂ ಸರ್ವಾಲಂಕಾರ ಪುಷ್ಟಂ ಆದಿ ಪ್ರತ್ಯೋತಾಸೇತಂ ಸೂರ್ಯ ಗ್ರಹಸ್ಯ ಉತ್ತರ ದಿಗ್ಭಾಗೆ ದಿಗ್ಗಚತುರಷ್ಟಮಂಡಲೆ ಕ್ಷಣಕದಾನ್ಯ ಸೋಬರಭಗಂ ತಮ್ಯೆ ಬೃಹತ್ಪದಾಮ್ಯಹಂ ಸಹಾಯ ಸ್ತವಾಮಿ ಪೂಜಾಮಿ ಅಭಿಮುಖತಶ್ರೇಷ್ಠ ದೇವತಾಯ ಅನುಗ್ರಹ ಪ್ರಸಾದ ಸಿದ್ಧಿರಸ್ತೋ ಹೈ ರಾಹವೇ ನಮಃ. ನೋಡಿ ಈ ರೀತಿ ಅವರು ಕಥೆನ ಓದ್ತಾ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ಕಥೆನ ಕೇಳಿಸ್ಕೊತಾ ಇದ್ದೀವಿ. ಒಬ್ಬೊಬ್ಬರೇ ಗೆಸ್ಟ್ಗಳು ಬರ್ತಾ ಇದ್ರು. ಆತ್ಮನೇ ದ್ವಿತೀಯಾತ್ಮನೇ ಚತುರ್ಥಾತ್ಮನೇ ಪ್ರಾಣಾಯಾಮ ವಿಧಂ ಪ್ರೋಕ್ತಾತ್ಮನೇ ನಮಃ. ಶ್ರೀ ರಮಾಸೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯ ನಮಃ. ಸಭಾದಕ್ಷಣ ನೈವೇದ್ಯಂ ಸಮರ್ಪಯಾಮಿ, ಪಿಂಚಾಂಬರ ನೈವೇದ್ಯಂ ಸಮರ್ಪಯಾಮಿ, ನಾರಿಕೇಳದ ಕಂಠ ನೈವೇದ್ಯಂ ಸಮರ್ಪಯಾಮಿ, ಕದಳಿಫಲ ನೈವೇದ್ಯಂ ಸಮರ್ಪಯಾಮಿ, ದ್ರಾಕ್ಷಫಲ ನಾರಿಕೇಳದ ನೈವೇದ್ಯಂ ಸಮರ್ಪಯಾಮಿ, ದಾಸ್ಯಮಾನ ಭೂಗಿ ಪ್ರಥಮಾಯಕಂ दास्यमान भूगि प्रथमायकं नागवले तळेतं कर्पूरादिचूर्ण समेतं ताम्बूलं तमपन्नरण्य कल्पकल्प संयमविदं विभासवाय अनन्तरं देवदत्त शान्ति प्रयत्नमे श्री रमसिद्ध सत्यनारायण అవును ಪ್ರಥಮೋಧ್ಯಾಯ. ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪುರಾಣೋತ್ತಮನಾದ ಸೂತ ಮಹರ್ಷಿಗಳನ್ನು ಕುರಿತು, ಎಲೆ ಮುನಿವರ್ಯರೇ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು? ಒಂದೊಂದು ಅಧ್ಯಾಯ ಮುಗಿದ ನಂತರ ಇಲ್ಲಿ ಮಂಗಳಾರತಿ ಮಾಡಿ ತೆಂಗಿನಕಾಯಿನ ಹೊಡಿತಾರಲ್ವ, ನಮ್ದು ಇದಕ್ಕೂ ಹೊಡ್ಕೊ ಬರ್ತಾರೆ. ಈ ವರ್ಷ ಈ ರೀತಿ ಸಿಂಪಲ್ಲಾಗಿ ಸತ್ಯನಾರಾಯಣ ವ್ರತನ ಆಚರಿಸ್ಕೊಂಡ್ವಿ. ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು ಅಂತ ಹೇಳ್ಬಹುದು. ನಮ್ಲಿಕ್ಕಿದ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಇದನ್ನು ಮೀಶೋಲ್ಲಿ ತಗೊಂಡಿದ್ದೆ ಈ ಸೀರೆನ. ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡ ನಂತರ ಬಂದವ್ರಿಗೆಲ್ಲ ಊಟನ ಬಡಿಸ್ತಾ ಇದ್ದೀವಿ. ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಅದೆಲ್ಲ ಕ್ಲಿಪ್ಸು ತಗೊಳ್ಳೋದಕ್ಕಾಗಿಲ್ಲ, ತುಂಬ ಬ್ಯುಸಿ ಇದ್ವಿ. ಇವಾಗ ನೋಡಿ ಒಬ್ಬ ಗೆಸ್ಟು ಬರ್ತಾ ಇದ್ದಾರೆ. ನನ್ನ ತಂಗಿ ಇವರು. ತುಂಬ ಲೇಟಾಗೋಯ್ತು ಇವರು ಬರೋ ಒಳಗಡೆ. ಎಲ್ಲರೂ ನೋಡಿ ಏನು ನಗಿತಾ ಇದ್ದಾರೆ ನೋಡಿ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅವಳು ಮುಖನೇ ಮುಚ್ಕೊಂಡು ಓಡಾಡ್ತಾ ಇದ್ದಾಳೆ. ಅವಳಿಗೆ ತುಂಬ ನಾಚಿಕೆ. ನಮ್ಮ ಹರ್ಷಿತಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ಲು. ಆಮೇಲೆ ಒಬ್ಬರಾದ ನಂತರ ಒಬ್ಬರು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಲಾಸ್ಟಲ್ಲಿ ನಾನು, ಮಂಜು, ಹಾಗೆ ನನ್ನ ತಂಗಿ, ನಮ್ಮ ಕಲ್ಯಾಣಿ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಹುದು. ಮನೆ ಮಂದಿ ಎಲ್ಲ ಸೇರಿದಾಗ ಆಗೋ ಸಂತೋಷನೇ ಬೇರೆ ಅಲ್ವಾ. ಈ ರೀತಿ ಎಲ್ಲರೂ ಒಟ್ಟಿಗೆ ಖುಷಿ ಖುಷಿಯಾಗಿ ಊಟ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಹಾಗೆ ಲಿಖಿತ ಬಂದವ್ರಿಗೆ ಅರಿಶಿನ ಕುಂಕುಮನೆಲ್ಲ ಕೊಡ್ತಾ ಇದ್ದಾರೆ. ನಮ್ಮ ತಂಗಿ ಮಗ ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದ. ಫೋಟೋಗೆ ತಗೊಂಡ್ರೆ ಸಾಕು ಆಚೆ ಓಡ್ತಾನೆ, ಕಿರ್ಚ್ತಾನೆ ಅವನು. ನಮ್ಮ ಅಕ್ಕ ಅವ್ರ ಫ್ರೆಂಡ್ಸು ಬಂದಿದ್ದರು, ಅವರು ಸಹ ಎಲ್ಲ ಕುಂಕುಮ ತಗೊಂಡು ಹೊರಟರು. ನಿಮ್ಮಮ್ಮನ ಆಚೆ ಅವಳೋಗು. ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿದ್ರು. ನಂತರ ನಮ್ಮ ಮನೆಯವರು ಹಾಗೆ ವಿವೇಕು ಹೊರಟರು. ನಾವು ಬೆಳಗ್ಗೆ ಹೋಗೋಣ ಅಂತ ಇಲ್ಲೇ ಇದ್ದೋದ್ವಿ. ನನ್ನ ತಂಗಿ, ನಮ್ಮಮ್ಮ ಹಾಗೆ ಬಂದವರೆಲ್ಲ ಎಲ್ಲಡಿಕೆ ಹಾಕ್ಕೊಂಡು ಹಾಗೆ ಮಾತಾಡ್ತಾಯಿದ್ರು. ಒಬ್ಬೊಬ್ಬರು ಅರಿಶಿನ ಕುಂಕುಮ ತಗೊಂಡು ಹೊಡ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಬೇಡಿದ ವರಗಳನ್ನು ಕೊಡ್ತಕ್ಕಂಥ
ಈ ಸತ್ಯನಾರಾಯಣ ಪೂಜೆನ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆಚರಣೆ ಮಾಡಿದ್ವಿ. ಆ ಸತ್ಯನಾರಾಯಣ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತಾ, ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಹೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.